ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏರ್ ಫಾಲ್ ಯಾರ್ಯಾರಿಗೆಲ್ಲ ಆಗ್ತಾ ಇದೆ ಅಂಡ್ ಏರ್ ಗ್ರೋತ್ ಯಾರಿಗ ಆಗ್ತಾ ಇಲ್ಲ ಅಂತವ್ರು ಈ ಅಗಸೆ ಬೀಜನ ವಾರದಲ್ಲಿ 2 ಅಥವಾ 3 ಬಾರಿ ಹಾಕಿದ್ರೆ ನಮ್ಮ ಹೇರ್ ಗ್ರೋತ್ ಅಂಡ್ ಏರ್ ಫಾಲ್ ಆಗೋದೇ ಕಡಿಮೆ ಆಗುತ್ತೆ. ಹಂಗಾಗಿ ಈ ಒಂದು ಅಗಸೆ ಬೀಜದ ಜೆಲ್ ಹೇಗ್ ಮಾಡ್ಬೋದು, ನಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ವಾರದಲ್ಲಿ 2 ಅಥವಾ 3 ಬಾರಿ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಹಂಗಾಗಿ ಇದನ್ನ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕದಾಗಿರೋ ಪಾತ್ರನ ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರ್ನ ನಾನು ಹಾಕೊಳ್ತಾ ಇದ್ದೀನಿ. ನನ್ನ ಹೇರ್ ಶಾರ್ಟ್ ಮತ್ತೆ ತಿನ್ನಿರೋದ್ರಿಂದ ನನಗೆ ಸ್ವಲ್ಪ ಆದ್ರೆ ಸಾಕು ಅಂತ ಹೇಳಿ ನಾನು ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಅಗಸೆ ಬೀಜನ ಹಾಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ನೀರಲ್ಲಿ ಕುದಿಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅಗಸೆ ಬೀಜದ ಜೆಲ್ ಹಾಕೋದ್ರಿಂದ ನಮ್ಮ ಹೇರ್ ತುಂಬಾ ಸಾಫ್ಟ್ ಆಗುತ್ತೆ ಅಂಡ್ ಥಿಕ್ ಕೂಡ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಈ ಅಗಸೆ ಬೀಜ ಹೇರ್ಗೆ ಅಲ್ಲ ಅಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಂಗಾಗಿ ಇದನ್ನ ಎಲ್ರು ಕೂಡ ಯೂಸ್ ಮಾಡ್ಕೊಳ್ತಾರೆ. ಹೆಲ್ತ್ ಬೆನಿಫಿಟ್ ಅಲ್ಲಿ ಕೆಲವ್ರು ತಗೊಳ್ಬೇಕು, ಕೆಲವ್ರು ತಗೊಳ್ಬಾರ್ದು ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಸೊ ಹೇರ್ಗೆ ಆತರ ಅಲ್ಲ, ಎಲ್ರು ಕೂಡ ಹಾಕೊಳ್ಬಹುದು. ಈ ಜೆಲ್ ಮಾಡೋ ಟೈಮ್ ಅಲ್ಲಿ ನಾವು ಲೋ ಫ್ಲೇಮ್ ಅಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಸೊ ಅದ್ರಲ್ಲಿ ಏನೇ ಒಂದು ಜೆಲ್ ಇದ್ರೂ ನಮ್ಗೆ ಅದು ಫಿಲ್ಟರ್ ಆಗೋದಿಲ್ಲ. ಹಂಗಾಗಿ ಅದನ್ನ ಸೊ ಲೋ ಫ್ಲೇಮ್ ಅಲ್ಲೇ ನಾವು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೀಟಾಗಿ 1 ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಿ ಅವಾಗ ಅವಾಗ, ಇಲ್ಲಾಂದ್ರೆ ಅದು ಪಾತ್ರೆಗೆ ಹಿಡಿದು ಬಿಡುತ್ತೆ ಅಂತಾನೆ ಹೇಳ್ಬೋದು. ಈ ಜೆಲ್ ಮಾಡ್ಲಿಕ್ಕೆ ನಮ್ಗೆ 5 to 6 ಮಿನಿಟ್ಸ್ ಆದ್ರೂ ಬೇಕಾಗತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತಾನೆ ಇರಬೇಕು. ಅಂಡ್ ನೆನ್ಪಿಟ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲೇ ನಾವು ಬಾಯ್ಲ್ ನ ಮಾಡ್ಬೇಕಾಗತ್ತೆ. ಅಂಡ್ ಈ ತರ ಫಾಗ್ ರೀತಿ ನಮ್ಗೆ ಕ್ರಿಯೇಟ್ ಆಗೋವರೆಗೂ ನಾವು ಬಾಯ್ಲ್ ಮಾಡ್ಕೊಳ್ಬೇಕು ಅಂಡ್ ಲೋ ಫ್ಲೇಮ್ ಅಲ್ಲಿ. ಈ ಅಗಸೆ ಬೀಜ ತುಂಬಾ ಕಾಸ್ಟ್ಲಿ ಅಂತ ಅನ್ಕೊಳ್ಬೇಡಿ. ಹಾಗೆ 20 ರೂಪಾಯಿಗೂ ನಾವು ತಗೊಳ್ಬಹುದು ಅಥವಾ ಪ್ಯಾಕೆಟ್ ಕೂಡ ಸಿಗುತ್ತೆ. ಪನ್ಸಾರಿ ಶಾಪ್ ಅಂತ ಎಲ್ಲಿರುತ್ತೋ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಜೆಲ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಸೊ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ವೈಟ್ ಬಟ್ಟೆಲ್ ಕೂಡ ನಾವು ಫಿಲ್ಟರ್ ಮಾಡ್ಕೊಳ್ಬಹುದು. ಸದ್ಯಕ್ಕೆ ನಾನು ಇದ್ರಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಜೆಲ್ನ ನಾವು ಬಿಸಿ ಇರುವಾಗ್ಲೇನೆ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಫಿಲ್ಟರ್ ಮಾಡ್ಕೊಳ್ತೀನಿ ಅಂದ್ರೆ ಅದು ನಿಜವಾಗ್ಲೂ ಆ ಜೆಲ್ ನಮಗೆ ಸಿಗೋದಿಲ್ಲ. ಅದು ಏನಿದೆ ಅಗಸೆ ಬೀಜದ ಸಮೇತ ನಮಗೆ ಸಿಗತ್ತೆ. ಆ ಅಗಸೆ ಬೀಜದ ಸಮೇತ ನಾವು ಅಪ್ಲೈ ಮಾಡ್ಬೋದು. ಹಾಕಿದ ಮೇಲೆ ಅದು ಡ್ರೈ ಆದ ನಂತರ ನಾವು ಎಲ್ಲೆಲ್ಲಿ ಓಡಾಡಿರ್ತೀವಿ ಅಲ್ಲೆಲ್ಲ ಕೂಡ ಅದು ಬೀಳುತ್ತೆ ಅಂತ ಹೇಳಿ ಅದನ್ನ ಫಿಲ್ಟರ್ ಮಾಡ್ಕೊಳ್ತೀವಿ. ಫಿಲ್ಟರ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿದ್ರೇನೆ ತುಂಬಾ ಒಳ್ಳೇದು. ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಯಾವ ಹೇರ್ ಆಯಿಲ್ ಅಪ್ಲೈ ಮಾಡ್ತೀವೋ ಆ ಹೇರ್ ಆಯಿಲ್ನ ನಾವು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು, ಅಥವಾ ನಿಮ್ಗೆ 2 ಸ್ಪೂನ್ ಬೇಕಂದ್ರೂ ಹಾಕೊಳ್ಬೋದು. ಹಾಕೊಂಡು ಅದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ ನಿಮ್ಮ ರೂಟ್ಗೆ ಆ್ಯಂಡ್ ಕೂದಲಿನ ತುದಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡಿದ ನಂತರ ಒಂದು 2 hours ಆದರೂ ನೀವು ಹಾಗೇನೆ ಇಡಬೇಕಾಗತ್ತೆ. ಸೊ ತುಂಬ ಹೆಲ್ಪ್ಫುಲ್ ಇದೆ ಅಂತಲೇ ಹೇಳ್ಬೋದು ಈ ಅಗಸೆ ಬೀಜ. ಆ್ಯಂಡ್ ಇದನ್ನು ಯೂಸ್ ಮಾಡಿ ನಿಮಗೆ ಒಂದೇ ದಿನದಲ್ಲಿ ಈ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ನಾನು ಒಂದು ಫಂಕ್ಷನ್ ಇದೆ, ಆಫ್ಟರ್ ವಾಶ್ ನನ್ನ ಹೇರ್ ನೋಡಿ ಎಷ್ಟು ಸಾಫ್ಟ್ ಇದೆ ಆ್ಯಂಡ್ ಸಿಕ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಹೇರ್ ಸ್ವಲ್ಪ ಲೆಂತ್ ಇತ್ತು, ಸೊ ನಾನು ಈಗ ರೀಸೆಂಟಾಗಿ ಹೇರ್ ಕಟ್ನ ಮಾಡಿಸಿದ್ದೀನಿ. ಅದಕ್ಕೆ ನನ್ನ ಹೇರ್ಗಾಗುವಷ್ಟು ನಾನು ಜೆಲ್ನ ಮಾಡ್ಕೊಂಡಿದ್ದು. ಸೊ ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆ ಅದನ್ನು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ನೀವು ಜೆಲ್ನ ಮಾಡ್ಕೊಳ್ಬೋದು. ಸೊ ಇದೇ ಥರ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.